ಇಂದಿನ ಯುವ ಜನರಿಗೆ ಪಿಜ್ಜಾ ತಿಂದ ಬಳಿಕ ಏನಾದರೂ ತಂಪು ಪಾನೀಯ ಕುಡಿಯಬೇಕು, ಅದು ಆರೋಗ್ಯವನ್ನ ಕೆಡಿಸುವುದು ಎನ್ನುವ ಜ್ಞಾನವೇ ಅವರಿಗೆ ಇರದು. ಬಣ್ಣ ಬಣ್ಣದ ಲೇಬಲ್ ಹಚ್ಚಿ ಜೋಡಿಸಿಟ್ಟಿರುವಂತಹ ಬಾಟಲಿಗಳು ಕೂಡ ತುಂಬಾ ಆಕರ್ಷಣೀಯವಾಗಿ ಇರುವುದು. ಹೀಗಾಗಿ ತಂಪು ಪಾನೀಯಗಳಿಗೆ ಮಾರು ಹೋಗದವರೇ ಇಲ್ಲ. ಆದರೆ ಹಿಂದಿನಿಂದಲೂ ಎಳನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ನಂಬಿಕೊಂಡು ಬಂದಿರುವವರು ನಮ್ಮ ಹಿರಿಯರು. ಎಳನೀರಿನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳು ಹಾಗೂ ಖನಿಜಾಂಶಗಳಿದ್ದು ಇದು ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ರಸ್ತೆಯಲ್ಲಿ ಹೋಗುತ್ತಲಿದ್ದರೆ ಆಗ ಹಲವರು ಗಾಡಿಗಳಲ್ಲಿ ಎಳನೀರು ಮಾರಾಟ ಮಾಡುವವರು ನಮಗೆ ಸಿಗುವರು. ಆದರೆ ಇದು ನಮ್ಮನ್ನು ಆಕರ್ಷಿಸುವುದು ಕಡಿಮೆ. ಇಂತಹ ಎಳೆನೀರಿನಲ್ಲಿ ಕಡಿಮೆ ಕ್ಯಾಲರಿ ಇದ್ದು ನೈಸರ್ಗಿಕ ಕಿಣ್ವಗಳು, ಖನಿಜಾಂಶಗಳಾಗಿರುವಂತಹ ಪೊಟ್ಯಾಷಿಯಂ ಕೂಡ ಇದರಲ್ಲಿದೆ. ಆದರೆ ಇದನ್ನು ಕುಡಿಯಲು ಸರಿಯಾದ ಸಮಯ ಯಾವುದು ಎನ್ನುವ ಗೊಂದಲವು ಕೆಲವರಲ್ಲಿ ಇದೆ. ಹಾಗಾದ್ರೆ ಎಳೆನೀರನ್ನ ಯಾವ ಸಮಯದಲ್ಲಿ ಕುಡಿಯಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಎಳೆನೀರು ಕುಡಿಯಲು ಯಾವುದೇ ಸಮಯವೆನ್ನುವುದು ಇಲ್ಲ. ಇದನ್ನು ದಿನದ ಯಾವುದೇ ಸಮಯ ಅಥವಾ ರಾತ್ರಿ ವೇಳೆ ಕೂಡ ಕುಡಿಯಬಹುದು. ಆದರೆ ಇದನ್ನು ನಿಗದಿತ ಸಮಯದಲ್ಲಿ ಕುಡಿದರೆ ಅದರಿಂದ ಹಲವು ಲಾಭಗಳು ಸಿಗುವುದು. ಎಳೆನೀರು ದೇಹವನ್ನ ಅದ್ಭುತವಾಗಿ ಹೈಡ್ರೇಟ್ ಮಾಡುವುದು ಮತ್ತು ಇದು ವ್ಯಾಯಾಮಕ್ಕೆ ಮೊದಲು ಹಾಗೂ ಬಳಿಕ ದೇಹಕ್ಕೆ ಶಕ್ತಿ ನೀಡುವುದು. ವ್ಯಾಯಾಮದ ಬಳಿಕ ಎಳೆನೀರು ಕುಡಿದರೆ ಅದರಿಂದ ದೇಹವು ಕಳೆದುಕೊಂಡಿರುವ ಎಲೆಕ್ಟ್ರೋಲೈಟ್ಸ್ ಮರಳಿ ಪಡೆಯಲು ಸಹಕಾರಿ. ಎಳೆನೀರು ಕುಡಿದರೆ ಅದರಿಂದ ನಿಶಕ್ತಿ ಮತ್ತು ಬಳಲಿಕೆ ನಿವಾರಣೆ ಮಾಡಬಹುದು ಹಾಗೂ ದೇಹಕ್ಕೆ ಇದು ಶಕ್ತಿಯನ್ನ ನೀಡುವುದು. ಅಷ್ಟೇ ಅಲ್ಲದೆ ಮಲಗುವ ಮೊದಲು ಎಳೆನೀರು ಸೇವನೆ ಮಾಡಿದರೆ ಅದರಿಂದ ದೇಹದಲ್ಲಿನ ಆತಂಕ ನಿವಾರಣೆಯಾಗುವುದು. ಮಲಗುವ ಮೊದಲು 1 ಲೋಟ ಎಳೆನೀರು ಕುಡಿದರೆ ಒತ್ತಡ ನಿವಾರಣೆಯಾಗುವುದು ಮತ್ತು ಮನಸ್ಸು ಶಾಂತವಾಗುವುದು. ಮಲಗುವ ಮೊದಲು ಎಳೆನೀರು ಕುಡಿದರೆ ಅದರಿಂದ ದೇಹದಲ್ಲಿನ ವಿಷಕಾರಿ ಅಂಶವು ಹೊರಗೆ ಹಾಕಲು ಮತ್ತು ಮೂತ್ರಕೋಶವನ್ನ ಶುಚಿಗೊಳಿಸಲು ಸಹಕಾರಿ. ಇನ್ನು ಹ್ಯಾಂಗ್ ಓವರ್ ಸಮಸ್ಯೆ ಇದ್ದರೆ ಆಗ 1 ಲೋಟ ಎಳೆನೀರು ಕುಡಿದರೆ ಅದು ತುಂಬಾ ಸಹಕಾರಿಯಾಗಿರುವುದು. ಆಲ್ಕೋಹಾಲ್ನಿಂದಾಗಿ ನಿರ್ಜಲೀಕರಣ ಉಂಟಾಗುವುದು ಮತ್ತು ಇದರಿಂದಾಗಿ ತಲೆನೋವು, ವಾಕರಿಕೆ ಬರುವುದು. ಎಳೆನೀರು ಕುಡಿದರೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಮರುಸ್ಥಾಪನೆ ಮಾಡಲು ನೆರವಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.